ಚನ್ನಪಟ್ಟಣ ಬೈ ಎಲೆಕ್ಷನ್ ವಿಚಾರದಲ್ಲಿ ಈಗ ಮೈತ್ರಿ ದೋಸ್ತಿ ಪಡೆಯ ಮಧ್ಯೆ ಭಿನ್ನಮತ ಶುರುವಾಗುಬಿಟ್ಟಿದೆ. ಏನೋ ಬಿಜೆಪಿ ಸೂತ್ರಗಳಿಗೆ ಡೋಂಟ್ ಕೇರ್ ಅಂತ ಹೇಳ್ಬಿಟ್ಟಿದ್ದಾರೆ ಎಚ್.ಡಿ. ಕುಮಾರಸ್ವಾಮಿ ಅವರು. ಅಮಿತ್ ಶಾ ಜೊತೆ ಮಾತಾಡ್ತೀನಿ ಅಂತ ಮೀಟಿಂಗ್ ಇಂದ ಎದ್ದು ಬಂದಿದ್ದಾರೆ ಕುಮಾರಸ್ವಾಮಿ ಅವರು. ಈ ಕುರಿತಂತೆ ಒಂದು ಬ್ರೇಕಿಂಗ್ ನ್ಯೂಸ್ ಲಭ್ಯವಾಗ್ತಾ ಇದೆ, ನೋಡಿ ಬರೋಣ. ಚನ್ನಪಟ್ಟಣ ವಿಚಾರದಲ್ಲಿ ಮೈತ್ರಿ ಮಧ್ಯೆ ಈಗ ಭಿನ್ನಮತ. ಬಿಜೆಪಿ ಸೂತ್ರಕ್ಕೆ ಡೋಂಟ್ ಕೇರ್ ಅಂತ ಹೇಳಿದ್ದಾರೆ ಎಚ್.ಡಿ. ಕುಮಾರಸ್ವಾಮಿ. ಬಿಜೆಪಿ ಜೆಡಿಎಸ್ ನಾಯಕರ ಮಾತುಕತೆ ವಿಫಲ ಆಗಿಬಿಟ್ಟಿದೆ. ಚನ್ನಪಟ್ಟಣ ಅಭ್ಯರ್ಥಿ ಸಂಬಂಧ ನಡೆದಿದ್ದಂತಹ ಮೀಟಿಂಗ್, ಜೋಶಿ ನಿವಾಸದಲ್ಲಿ ನಡೆದಂತಹ ಸಭೆಯಲ್ಲಿ ಅಸಮಾಧಾನ ಮುಗಿಲೆದ್ದು ಬಿಟ್ಟಿದೆ. ನೇರವಾಗಿಯೇ ಬೇಸರವನ್ನ ವ್ಯಕ್ತಪಡಿಸಿದ್ದಾರೆ ಕುಮಾರಸ್ವಾಮಿ. ಇನ್ನು ನಾನೇ ಅಭ್ಯರ್ಥಿ ಎಂದು ಘೋಷಿಸಿಕೊಂಡಿದ್ದಂತಹ ಯೋಗೇಶ್ವರ ಅವರೇ ಎಲ್ಲ ನಿರ್ಧಾರವನ್ನ ಮಾಡೋದಾದ್ರೆ ನಾವ್ಯಾಕೆ ಅಂತ ಪ್ರಶ್ನೆ ಮಾಡಿದ್ದಾರೆ. ಈ ಸಭೆ ಯಾಕೆ ಬೇಕಿತ್ತು ಅಂತ ಕುಮಾರಸ್ವಾಮಿ ಅವರು ಪ್ರಶ್ನೆಯನ್ನ ಮಾಡಿದ್ದಾರೆ. ಎಲ್ಲರ ಎದುರೇ ಕಿಡಿಯನ್ನ ಕಾಡಿದ್ದಾರೆ ಎಚ್.ಡಿ. ಕುಮಾರಸ್ವಾಮಿ. ಎಚ್.ಡಿ.ಕೆ ಮಾತಿಗೆ ಗಪ್ಚುಪ್ ಆಗಿದ್ದಾರೆ ಅಶೋಕ್ ಮತ್ತು ಬೆಲ್ಲದ್. ಬಿಜೆಪಿ ಸೂತ್ರಗಳಿಗೂ ಒಪ್ಪಿಗೆಯನ್ನ ಸೂಚಿಸಿಲ್ಲ ಎಚ್.ಡಿ.ಕೆ. ಏನೋ ಅಮಿತ್ ಶಾ ಬಳಿಯೇ ಮಾತನಾಡ್ತೀನಿ ಅಂದ್ರಂತೆ ಎಚ್.ಡಿ.ಕೆ. ಶಾ ಜೊತೆ ಚರ್ಚಿಸ್ತೀನಿ ಅಂತ ಎದ್ದು ಬಂದಿದ್ದಾರೆ ಕುಮಾರಸ್ವಾಮಿ. ಬಿಜೆಪಿ ಜೆಡಿಎಸ್ ಮೈತ್ರಿ ಪಡೆಯಲ್ಲಿ ಈಗ ಚನ್ನಪಟ್ಟಣ ವಿಚಾರ ಭಾರೀ ಭಿನ್ನಮತವನ್ನ ತಂದುಕೊಡ್ತಾ ಇದೆ. ಬಿಜೆಪಿ ಸೂತ್ರಕ್ಕೆ ಡೋಂಟ್ ಕೇರ್ ಅಂತ ಹೇಳಿದ್ದಾರೆ ಎಚ್.ಡಿ. ಕುಮಾರಸ್ವಾಮಿ ಅವರು. ಬಿಜೆಪಿ ಮತ್ತು ಜೆಡಿಎಸ್ ನಾಯಕರ ಮಾತುಕತೆ ಈಗ ವಿಫಲವಾಗಿಬಿಟ್ಟಿದೆ. ಚನ್ನಪಟ್ಟಣದ ಬೈ ಎಲೆಕ್ಷನ್ ಅಭ್ಯರ್ಥಿ ಸಂಬಂಧ ಮೀಟಿಂಗ್ ಅನ್ನ ಮಾಡಲಾಗಿತ್ತು. ಇನ್ನು ಜೋಶಿ ನಿವಾಸದಲ್ಲಿ ನಡೆದಂತಹ ಸಭೆಯಲ್ಲಿ ಈಗ ಅಸಮಾಧಾನವನ್ನ ಹೊರಗಾಕಿದ್ದಾರೆ. ಇನ್ನು ಕುಮಾರಸ್ವಾಮಿ ಅವರಂತೂ ನೇರವಾಗಿಯೇ ಬೇಸರವನ್ನ ವ್ಯಕ್ತಪಡಿಸಿದ್ದಾರೆ. ಒಂದು ಕಡೆಯಲ್ಲಿ ಯೋಗೇಶ್ವರ್ ಅವರು ನಾನೇ ಅಭ್ಯರ್ಥಿ ಅಂತ ಘೋಷಿಸಿಕೊಂಡಿದ್ರು, ಹೀಗಾಗಿ ಅವರೇ ಎಲ್ಲ ನಿರ್ಧಾರವನ್ನ ಮಾಡೋದಾದ್ರೆ ನಾವ್ ಯಾಕೆ, ಹಾಗಾದ್ರೆ ಈ ಸಭೆ ಯಾಕೆ ಬೇಕಿತ್ತು ಅಂತ ಕುಮಾರಸ್ವಾಮಿ ಅವರು ನೇರವಾಗಿ ಪ್ರಶ್ನೆ ಮಾಡಿದ್ದಾರೆ. ಇನ್ನು ತಮ್ಮ ಅಸಮಾಧಾನವನ್ನ ಹೊರಗಾಕಿ ಎಲ್ಲರ ಎದುರೇ ಕಿಡಿಕಾರು ಬಿಟ್ಟಿದ್ದಾರೆ ಎಚ್.ಡಿ. ಕುಮಾರಸ್ವಾಮಿ. ಎಚ್.ಡಿ. ಕುಮಾರಸ್ವಾಮಿ ಮಾತಿಗೆ ಗಪ್ ಚುಪ್ ಆಗಿದ್ದಾರೆ ಅಶೋಕ್ ಮತ್ತು ಬೆಲ್ಲದ. ಇನ್ನು ಬಿಜೆಪಿಯ ಸೂತ್ರಗಳಿಗೂ ಕೂಡ ಒಪ್ಪಿಗೆಯನ್ನ ಸೂಚಿಸಿಲ್ಲ ಎಚ್.ಡಿ.ಕೆ. ಹೀಗಾಗಿನೇ ಅಮಿತ್ ಶಾ ಬಳಿ ಮಾತನಾಡ್ತೀನಿ ಅಂತ ಹೇಳಿದ್ರಂತೆ ಎಚ್.ಡಿ. ಕುಮಾರಸ್ವಾಮಿ ಅವರು. ಚನ್ನಪಟ್ಟಣದ ಬೈ ಎಲೆಕ್ಷನ್ ಬಡಿದಾಟ ಶುರುವಾಗುಬಿಟ್ಟಿದೆ. ಒಂದು ಕಡೆಯಲ್ಲಿ ಯಾರಿಗೆ ಟಿಕೆಟ್ ಕೊಡಬೇಕೆನ್ನುವಂತ ವಿಚಾರ ರಾಜ್ಯ ರಾಜಕಾರಣದಿಂದ ರಾಷ್ಟ್ರ ಮಟ್ಟದಲ್ಲೂ ಕೂಡ ಬಿಸಿ ಬಿಸಿ ಚರ್ಚೆಯಾಗಿತ್ತು. ಇದೇ ವಿಚಾರಕ್ಕೆ ಸಂಬಂಧಪಟ್ಟಂತೆ ಜೋಶಿ ನಿವಾಸದಲ್ಲಿ ಮೀಟಿಂಗ್ ಆಗಿತ್ತು. ಆದ್ರೆ ಬಿಜೆಪಿ ಮತ್ತು ಜೆಡಿಎಸ್ ಮೀಟಿಂಗ್ ಈಗ ವಿಫಲ ಆಗಿಬಿಟ್ಟಿದೆ. ಕುಮಾರಸ್ವಾಮಿ ಅವರಂತೂ ನೇರವಾಗಿಯೇ ತಮ್ಮ ಅಸಮಾಧಾನವನ್ನ ಹೊರಗಾಕಿದ್ದಾರೆ. ಹೀಗಾಗಿ ಬಿಜೆಪಿಯ ಸೂತ್ರಗಳಿಗೆ ಎಚ್.ಡಿ. ಕುಮಾರಸ್ವಾಮಿ ಅವರು ನೇರವಾಗಿಯೇ ತಮ್ಮ ಆಕ್ರೋಶವನ್ನ ಹೊರಗಾಕಿದ್ದಾರೆ. ಇನ್ನು ನೀವೇ ನಿರ್ಧಾರವನ್ನ ಮಾಡುವುದಾದ್ರೆ ಯಾಕೆ ಬೇಕಿತ್ತು ಮೀಟಿಂಗ್ ಅಂತ ಪ್ರಶ್ನೆ ಮಾಡಿದ್ದಾರೆ. ಇದೇ ವಿಚಾರದ ಕುರಿತಂತೆ ಅಮಿತ್ ಶಾ ಜೊತೆ ಮಾತನಾಡ್ತೀನಿ ಅಂತ ಮಾತುಕತೆಯಿಂದ ಎದ್ದು ಹೋಗಿದ್ದಾರೆ ಎಚ್.ಡಿ. ಕುಮಾರಸ್ವಾಮಿ.